ಗೊತ್ತಾತ ಹ್ಞೂ ಇವ್ ಅಲ್ಲಿಂದ ಬರೋದೇನಂತ 5 ನಿಮಿಷ ಆಗಲ್ಲ. ರುದ್ರಪ್ಪ ಅಜ್ಜಂದ್ರೆ ಪಾಡಕತ್ ಮಾತಾಡಕ್ ನಿಮ್ಮಿ ಅಜ್ಜಂದು ನಿಂದು ಮಾತು ಹೊಂತದ್ದು ಪಾಪ ಹೋಗಿ ಎಲ್ಲ 3-4 ವರ್ಷ ಆತಾವಮ್ಮ. ಹ್ಞೂ ರೀ 19 4 ವರ್ಷ ತುಂಬಿ 5 ಬಿದ್ದತ್ತಿ. ದಿವ್ಸ ಬರೋದೇನು ಹ್ಞೂ ಮನುಷ್ಯಕ್ಕೊಂದು 9 ವರ್ಷ ತುಂಬಿದ್ವಿ ಇಲ್ಲಿಗೆ. ಹ್ಞೂ ಮನೆ ಒಳಗೆ ಎಲ್ಲ ಫೋಟೋ ತೆಗಿ. ಹ್ಞೂ ಯಾರು ನಮ್ಮ ಮಂಜೆ ಇಲ್ಲಿ ಫೋಟೋದಾಗ ಅದಾನ ಮಂಜಾನ ಅವ್ರ ಅಣ್ಣ. ನಿಂತಾನ ಅಲ್ಲಿ ನಿಂತಾನ ನನ್ಗೆ ಮಾಡ್ತಿ ಬ್ರಿಟಿಷ್ ನೋಡೋಂಗಾಗಲ್ಲ ನನಗೆ. ಹ್ಞೂ ಯಾಕೆ ಹೊಸಳಿದವಕ್ಕೆ ಇವ್ರದ್ದು ಬೀರಪ್ಪಜ್ಜನ ಗುಡಿ ಯಾಕೆ ಕೇಳ್ತಾರ ಅಂತ ನಾನು. ಅಲ್ಲಿ ಒಂದು ನೆನಪು ಇರಕ್ಕಲ್ಲ ಇಲ್ಲ ಬೇರೆ ಐತಿ. ಹ್ಞೂ ನೀನು ನೆನ್ಪುಳಿಯೋದಲ್ಲ. ಹ್ಞೂ ಇನ್ನೊಂದು 2 ತಿಂಗಳು 80 ವರ್ಷ ಮುಗಿದ ವಯಸ್ಸು. ಹ್ಞೂ ಮುಗ್ದದ್ದ ಬಿಡು ಮತ್ತೆ ವಯಸ್ಸಾಗ್ಯಾವ ಏನು ಮಾಡೋದು. 44 ಈಗ ಕಾಲು ನೋವು ಬರಂಗಿಲ್ಲ ಅಲ್ರಿ ಆರಾಮಾಗ್ಯಾರಿ. ಕಾಲು ನೋವು ಹ್ಞೂ ಬಾಂಡಿ ಎತ್ತು ಕೆಳಗಿಂದ ಒಟ್ಟು ಮೇಲಾಗೈತೆ ಮತ್ತೆ. ಮತ್ತೆ ಬಿದ್ದಿದ್ರೆ ನಿನ್ನ ನನ್ ಬಿದ್ದವ ಎತ್ ದುಡೈತಿ. ಹೌದಾ ಹೊಲ ಗುರ್ಗಪ್ಪ ಗೊಂಜಾಳ ಮರಕ್ಕೆ ಮಜಾ ಮಾಡ್ಕೊಂಡಿದ್ನ ಹ್ಞೂ ಎತ್ ಹಿಡ್ಕೊಂಡ್ ಮೇಷ ದುಡೈತಿ ಬಿದ್ದ ಮುನ್ನೂವಾಗೈತಿ ಮಂದಿ. ಹ್ಞೂ ಪಾ ಹುಷಾರ್ರಿ. ಆ ಕಳ್ಸೋದಿಲ್ಲ ಅವ್ರು ಮತ್ತೆ ಇದ್ದಿಲ್ಲಲ್ಲ ಹೋಗಿದ್ ಬಿಡು. ಹ್ಞೂ ಹ್ಞೂ ಚಕ್ರಿ ಹೊಡ್ಕೊಂಡು ಹೋಗ್ಬೇಕಲ್ಲ. ಅದ ನಾವು ಹೋಗೋಣ ಹಾಕ ಕಳ್ಸೋದಿಲ್ಲ ನಡೆಯೋದು ಹಿಡಿಯಂಗಿಲ್ಲ ಬಂದವ ನ್ಯಾತ. ಹ್ಞೂ 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 44 ಆದ್ರೆ ಎಷ್ಟು ವರ್ಷ ಆಗತ್ತೆ ನೋಡ್ತೀವಿ. ಲೆಕ್ಕ ಮಾಡ್ತಾರೆ 44 ಅಂತ ಅಂದ್ರೆ ಮುಂದಿನ ವರ್ಷಕ್ಕೆ 80 ವರ್ಷ ಆಕತಿ. ಇದು 2023 24ಕ್ಕೆ 80 ವರ್ಷ ತುಂಬ್ತಾವೆ ನಿಮಗೆ. ಅಲ್ವಾ 44 ಹೇಳಿದ್ರೆ 7 ವರ್ಷ 50ಕ್ಕೆ. ಹ್ಞೂ 50ಕ್ಕೆ 6 ವರ್ಷ ರೀ. ಅದು 44 ಹಿಡಿಬೇಕಾ? 44ರಿಂದ 54ಕ್ಕೆ 10 ವರ್ಷ ತರಕೀರಿ ನೀವು. 64 74 84 94 2004 2014 2024ಕ್ಕೆ 80 ತುಂಬ್ತಾವೆ ನಿಮಗೆ. ಇದಕ್ಕೆ ಅದನ್ನ 7 ವರ್ಷ ಹೇಳಿದ್ರು ಯಾವನ ಲೆಕ್ಕ ಮಾಡ್ಬೇಕಾರೆ 7 ವರ್ಷ ರೀ. 44ಕ್ಕೆ 44 ಹಿಡಿಬಾರ್ದು. 44 ಎಷ್ಟು 44 ಕೊಟ್ಟಿರೋದಿಲ್ಲ. 44 ಇದು ಒಂದು 6 3 ಈಗ 9 79 ವರ್ಷ ನಿಮಗೀಗ. 7 ವರ್ಷ ಹೆಂಗೆ ಆಕತಿ? ಅಲ್ವಾ ಹ್ಞೂ 50ಕ್ಕೆ 44 ಯಾ 50ಕ್ಕೆ 7 ವರ್ಷ ಆಕೈತಿ ಅಂತಂದ್ರೆ 44ರಿಂದ ರೀ. 44ರಿಂದ 50ಕ್ಕೆ 45 46 47 48 49 50 ಎಷ್ಟು ವರ್ಷ ಆಯ್ತು? 6 ವರ್ಷ. ಹೇಳಿದ್ರು ಅವರು 44 ಯಾಕೆ ಹಿಡಿತಾರ? 44 ಹುಟ್ಟಿರಿ. 44ರಿಂದ 45ಕ್ಕೆ 1 ವರ್ಷ ಆಕತಿ ನಿಮಗೆ. ಮತ್ತು 44 ಹುಟ್ಟಿರಿ ಅಂದ್ರೆ 44ಕ್ಕೆ 1 ವರ್ಷ ಆಕತೆ. ಅದ್ರದ್ದು ಹಕ್ಕತ್ತಾಗೈತಿ. ಎಷ್ಟಾಗತ್ತೆ ನೋಡೋದು ಲೆಕ್ಕ ಲೆಕ್ಕ ಮಾಡೋದು ಏನು ಹಕ್ಕತ್ತಾಗೈತಿ. ಯಾರ ನೌಕರದಾರ ಬಂದಾರ ಹೆಸರು ತಿನ್ನಕ್ಕೆ ಬಂದ ಕೇಳಿದ್ರ ಹೇಳಿದೆ 80 ಮುಗಿದ್ರು ಇರಲಿ ಅಂದ್ರೆ ಅವ್ರು ಡಾಕ್ಟರ್ 80 ಮುರಿದಿಲ್ಲ ಇನ್ನು. 24ನೇ ಇಸ್ವಿಗೆ ನಿಮಗೆ 80 ವರ್ಷ ತುಂಬ್ತಾವೆ. ಇನ್ನು 2 ತಿಂಗಳು 80 ಮುಗಿತೀವ್ರಿ ಅಂದ್ರೆ ಇಲ್ಲ 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 ಹೇಳಿದ್ರೆ 7 ವರ್ಷ ಆತಲ್ಲ 50. ಇಲ್ಲ ಹೋಗ್ರಿ 6 ವರ್ಷ ಆಕತಿ. ಅವ್ರು 7 ವರ್ಷ ಹಿಡ್ದಿರೋದಕ್ಕೆ 80 ಅಂತ ಅಂತಾರೆ. ಈಗ 44ನೇ ಇಸ್ವಿಗೆ ಹುಟ್ಟಿರಿ ಅಂತಂದ್ರೆ 44ನೇ ಇಸ್ವಿನ 1 ವರ್ಷ ಅಂತ ಹಿಡ್ಕೊಂಡಾರ ಅವ್ರು. ಅದೇ ಮೊಮ್ಮಕ್ಕಳು ಮದುವೆ ಮಾಡ್ಬೇಕಂತ ಅಂದ್ರೆ ಅವ್ರು ಹೋಗೋದು ವಿಚಾರ ಮಾಡಕತ್ತಾರಂತೆ. ನೀವು ಯಾಕೆ ಅನ್ಕಂತೀರಿ? ಅವ್ರು 80 ವರ್ಷ ಆಯ್ತು ಅಂತ ಅಂದ್ರೆ ಅಭಿಮಾನ ಅವ್ರಿಗೆ. ನಾನು ಇಷ್ಟು ವರ್ಷ ಆದ್ರೂ ಗಟ್ಟಿಯಾಗಿದ್ದಾನೆ ಅಂತ. ಹಾಂ ಈ ವಯಸ್ಸಿನಾಗ ಅಲ್ರಿ, ಈ ವಯಸ್ಸಿನಾಗ ನೀವು ಇಷ್ಟು ಗಟ್ಟಿದ್ದೀರಿ ಅಂತ ಅಂದ್ರೆ ಈಗ ಹೆಜ್ಜಿಗೆ ಒಂದೊಂದು ರೋಗ ಇವಾಗ. ಹಾಂ ಅಂತ ಅದ್ರಾಗ ಇಷ್ಟು ಆರೋಗ್ಯವಂತರದಿರಲ್ಲ ನೀವು. ಹೆಸರು ಹಚ್ಬೇಕಾದ್ರೆ 6 ವರ್ಷಕ್ಕೆ ಹೆಸರು ಹಚ್ತಾರಲ್ಲ ಸಾಲಿಲ್ಲ. 6 ವರ್ಷಕ್ಕೆ ಹಚ್ತಾರೆ. ಅವಾಗ ಹೆಂಗಿತ್ತು ನಿಮ್ಮ ಕಾಲದಾಗ?
ಅವಾಗ ಹಿಂಗೆ ಆಯ್ತು. 6 ವರ್ಷದಾಗ ಹಚ್ಚದಿತ್ತ ಏನು 8 ವರ್ಷದಾಗಿತ್ತ ನೋಡ್ರಿ. ಇಲ್ಲ 6 ವರ್ಷ ಕಚ್ಚಾಗಿತ್ತು. ಅವಾಗೇನೋ ದೊಡ್ಡ ಸಣ್ಣ ಬಿನ್ನಿ ಎತ್ತ ದೊಡ್ಡ ಬಿನ್ನಿ ಎತ್ತ ಅವು ಆದ್ಮ್ಯಾಗ ಒಂದು ಎತ್ತು ಬರ್ತಿತ್ತು. ಇಲ್ಲ 6 ವರ್ಷಕ್ಕೆ ಹೆಸರು 6 ವರ್ಷಕ್ಕೆ ಹಚ್ಕೊಂತಿದ್ರೆ ಸಣ್ಣ ಬಿನ್ನಿ ಎತ್ತಾಕಿತ್ತು 6 ವರ್ಷಕ್ಕೆ. 7 ವರ್ಷಕ್ಕೆ ದೊಡ್ಡ ಬಿನ್ನಿ ಎತ್ತಾಗಬೇಕು. ಆಮೇಲೆ 1ನೇ ಕ್ಲಾಸಿಗೆ 8 ವರ್ಷದಾಗ ಹಾಕಿದ್ರಿ ನೀವು. ಹಂಗಿತ್ತಂತ ಅವಾಗೇನ. ಅವ್ರು ಇನ್ನೂ 6 ವರ್ಷಕ್ಕೆ ಏನು ಹೆಸರಿಸ್ತವ್ರಿ. ಹಿಂದಿನ 4 ವರ್ಷ ಅದನ್ನ ಲೆಕ್ಕ ಮಾಡಿದ್ರು ಅವರು. ಅವ್ನ್ ಪಟ್ಟ 6 ವರ್ಷ ಆದ್ಮೇಲೆ ಹೆಸರು ಹಚ್ಚಿದ್ದೆ. MSc ಕೊಟ್ಟ ಅದನ್ನ ಕೈಗ ಹೊಸ ಮನ್ಯಾಗ ಮದಾಪುರ ಮನ್ಯಾಗ ಹೆಂಗ್ಲು ಮುಂದ್ಲು ದವ ಎಲ್ಲ ಹೇಳಾಕ್ಲಿ ಕುಡಿ ಮುಂದೆ ಯಾಕೆ ಮೂವ್ ಅಂದ್ ಸಾಕಾಗೋದು. 7 ಸಾಲಿ ಕಲ್ತದ್ದು ಕಷ್ಟದಲ್ಲಿ ಊಟ ಹೇಳಕ್ ಕುಂತು ಬಿಡೋಣ ಒಂದ್ ದಿವ್ಸ ವಾಪಸ್ ಹೇಳಿ ನೀನ ಯಾರಿದ್ರಿಗೆ ರೇಮೇನ್ ಮುಂದ ಮೊಮ್ಮಗಳು ಹೇಳಿದ್ದೆ ಬಿಡು. ನಗದ ಅವನಿ ಕಾಕದು ಮತ್ತೆ 6 ವರ್ಷನ ಹಿಡಿಬೇಕಲ್ಲ, ಅದನ್ನ ಲೆಕ್ಕ ಮಾಡಕತ್ತಿದ್ರು ಅವ್ರು. ಅದನ್ನ ಹಿಡಿದ್ರೆ 85 ಹಾಕತನ. ಮತ್ತು ಅದೊಂದು 4 ವರ್ಷ ಹಿಡಿದ್ರೆ ಹೋಗಕ್ ಬರಂಗಿಲ್ಲ ಹೊಲ್ಕ ಲೆಕ್ಕ ಮಾಡ್ಕೊಂತ ಕುಂತು ಬಿಡ್ರೆ ಯಾಕೆ ಹೋಗಂಗಿಲ್ಲ ಹೊಲ್ಕ. ನಾನು ಹೋಗಿ ಹೊಲ ಮುಟ್ಟಿ ಮತ್ತೆ ತಿರುಗಿ ಬರ್ತಾನೆ. ಆದ್ರೆ ಮತ್ತೆ ನೀಕತ್ತಾವ ನಮ್ಮ ಇಲ್ಲಿ ಐತವು ಈ ಮಂಡಿ. ಮತ್ತೆ ಒಂದ್ ದಿವ್ಸ ಹೋಗ್ಲಿದ್ರೆ ಆರಾಮಕ್ಕನಿ ಮುಂದೆ ಹೋಗಿ ನಾವು ಹೋಗ ಮಾಡಿ ನಿಲ್ತಾಳ ಬಿಡೋದು. ಅದಿಷ್ಟಕ್ಕನ ಗುಳಿಗೆ ತಗೋ ಬರ್ತಾರೆ. ಏನು ಗುಳಿಗಿನ ತಗೊಂಡಲ್ಲ ಏನಲ್ಲ ನಿನ್ನ ಹೇಳಕ್ಕ ಬರಕೋದು ಹತ್ತಿ ಬಿಡಿಸಿ ಏನು ತಗೊಂಡಲ್ಲ. ಅವನು